ವಾರ್ತೆಗಳಿಗೆ ಸ್ವಾಗತ. ನಾನು ಗಜೇಂದ್ರ. ಕನ್ನಡ ಪರಂಪರೆ ಗೊತ್ತಿಲ್ಲದೆ ತಮಿಳು ಭಾಷೆಯಿಂದ ಕನ್ನಡ ಬಂದಿದೆ ಎಂಬ ವಿವಾದಾತ್ಮಕ ಹೇಳಿಕೆ ನೀಡುವ ನಟ ಕಮಲ್ ಹಾಸನ್ ತಮ್ಮ ಹೇಳಿಕೆಯನ್ನು ಹಿಂಪಡೆಯಬೇಕು, ಜೊತೆಗೆ ಕನ್ನಡಿಗರ ಕ್ಷಮೆ ಕೋರಬೇಕು ಎಂದು ಶಿಡ್ಲಘಟ್ಟದಲ್ಲಿ ಕರ್ನಾಟಕ ಪುಲಕೇಶಿ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಜಿ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪುಲಿಕೇಶಿ ಸಂಘದ ತಾಲೂಕು ಶಾಖೆಯ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನೇಮಕಾತಿ ಪತ್ರಗಳನ್ನು ವಿತರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಕನ್ನಡ ನಾಡು, ನುಡಿ, ಜಲ, ಭಾಷೆ, ಗಡಿ ವಿಚಾರವಾಗಿ ನಾವು ಹೋರಾಟ ಮಾಡ್ತೇವೆ. ಕನ್ನಡ ಭಾಷೆ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ. ಜೊತೆಗೆ ಸರಳ ವಿವಾಹಗಳ ಯೋಜನೆಗೆ ಒತ್ತು ನೀಡುತ್ತೇವೆ. ಜನರು ತಮ್ಮ ಪ್ರತಿಷ್ಠೆಗಾಗಿ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಇದರಿಂದ ಸರ್ಕಾರಿ ಶಾಲೆಗಳು ಮುಚ್ಚುವಂತಹ ಪರಿಸ್ಥಿತಿ ಬಂದಿದೆ. ಜನರು ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಒಳಗಾಗದೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸಬೇಕು. ಸರ್ಕಾರವು ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಗುಣಮಟ್ಟದ ಶಿಕ್ಷಣ ಕೊಡಿಸುವ ಕೆಲಸ ಮಾಡಬೇಕು ಅಂತ ತಿಳಿಸಿದರು. ಕರ್ನಾಟಕ ಪುಲಿಕೇಶಿ ಸಂಘ ಅಂತ ಒಂದು ವರ್ಷದೀಚೆಗೆ ನಾವು ಪ್ರಾರಂಭ ಮಾಡಿದ್ದೀವಿ. ನಾವು ಇಮ್ಮಡಿ ಪುಲಿಕೇಶಿ ನಮ್ಮ ಕನ್ನಡಿಗರ ಹೆಮ್ಮೆ. ಇವತ್ತು ಇಮ್ಮಡಿ ಪುಲಿಕೇಶಿ ಹೆಸರನ್ನ ನಮ್ಮ ಸರ್ಕಾರಗಳು, ಯಾವುದೇ ರಾಜಕೀಯ ಪಕ್ಷಗಳು ಗುರುತಿಸ್ತಾ ಇಲ್ಲ, ಇದನ್ನು ವೈಭವೀಕರಿಸ್ತಿಲ್ಲ. ಬೇರೆ ಭಾಷೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟ ಅನೇಕ ರಾಜ್ಯಗಳನ್ನು, ಹೊರ ರಾಜ್ಯದ ರಾಜ್ಯಗಳನ್ನು ಇವತ್ತು ನಾವು ವೈಭವೀಕರಿಸ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಯಾರಿಗೂ ಕಡಿಮೆ ಇಲ್ಲ ನಮ್ಮ ಕರ್ನಾಟಕ, ನಮ್ಮ ಕನ್ನಡದ ಇಮ್ಮಡಿ ಪುಲಿಕೇಶಿ. ಆತನ ಹೆಸರು ಇವತ್ತು ಯಾರಿಗೂ ಗೊತ್ತಿಲ್ಲ ಕನ್ನಡಿಗರ ಇವತ್ತು ಈಗಿರ್ತಕ್ಕಂಥ ಜನ್ರೇಷನ್ಗೆ. ಆದ್ದರಿಂದ ಅವ್ರ ಹೆಸರು ಗೊತ್ತಾಗಲಿ, ರಾಜ್ಯದ ಜನತೆಗೆ ನಮ್ಮಲ್ಲಿಂದ ಒಂದು ವೀರ ಕನ್ನಡಿಗನ ಇದ್ದ ಅಂತ ಹೇಳಿ ಇದರ ಬಗ್ಗೆ ಇತಿಹಾಸ ಬಹಳಷ್ಟು ಹೇಳೋದಿದೆ, ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಇವ್ರ ಹೆಸರಲ್ಲಿ ಕರ್ನಾಟಕ ಪುಲಿಕೇಶಿ ಸಂಘ ಅಂತ ಪ್ರಾರಂಭ ಮಾಡಿದ್ವಿ. ಇದೇ ಹೆಸರಲ್ಲಿ ಇವಾಗ ಒಂದು ಸಾಮೂಹಿಕ ವಿವಾಹ ಮಾಡುವ ಮುಖಾಂತರ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ 13 ಜಿಲ್ಲೆಗಳಲ್ಲಿ ನಮ್ಮ ತಂಡ ಇದೆ, ಇನ್ನು ಯಾರಿಗೂ ನೇಮಕಾತಿ ಕೊಟ್ಟಿಲ್ಲ. ಇವತ್ತು ನಮ್ಮ ನಾಗರಾಜ್ ಅವರ ನೇತೃತ್ವದಲ್ಲಿ ಶಿಡ್ಲಘಟ್ಟ ತಾಲೂಕು ರಾಜ್ಯದಲ್ಲೇ ಮೊಟ್ಟ ಮೊದಲ ಒಂದು ತಂಡ ನಾವು ಹೊಸದಾಗಿ ನೇಮಕಾತಿ ಕೊಡ್ತಾ ಇದ್ದೀವಿ ಇವತ್ತು. ಯಾಕಂದರೆ ನಮ್ಮ ಶಿಡ್ಲಘಟ್ಟ ಹೋರಾಟಗಾರರ ತಾಲೂಕು. ಈ ಕೋಲಾರ, ಚಿಕ್ಕಬಳ್ಳಾಪುರ ಅವಿಭಾಜ್ಯ ಜಿಲ್ಲೆಯಲ್ಲಿ ಬಹಳಷ್ಟು ಹೋರಾಟಗಾರರು ಇರ್ತಕ್ಕಂಥದ್ದು. ಕನ್ನಡ ಸಂಘಟನೆ, ದಲಿತ ಸಂಘಟನೆ, ರೈತ ಸಂಘಟನೆಗಳಲ್ಲಿ ಹಲವಾರು ಹೋರಾಟಗಾರರಿದ್ದಾರೆ. ಕರ್ನಾಟಕ ಪುಲಿಕೇಶಿ ಸಂಘದ ಶಿಡ್ಲಘಟ್ಟದ ತಾಲೂಕು ಅಧ್ಯಕ್ಷರಾಗಿ ನಾಗರಾಜು, ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ, ಯುವ ಘಟಕದ ಅಧ್ಯಕ್ಷರಾಗಿ ಕೆಂಪನಹಳ್ಳಿ ಅಶೋಕ್ ಕುಮಾರ್ ಕೆಎನ್, ಸಂಘಟನಾ ಕಾರ್ಯದರ್ಶಿ ಕೆಂಪನಹಳ್ಳಿ ಮುರಳೀಧರ್ ಕೆಎಂ, ರೈತ ಘಟಕದ ಅಧ್ಯಕ್ಷರಾಗಿ ತಿಮ್ಮಯ್ಯ ಬಿಎಂ, ಸಂಚಾಲಕರಾಗಿ ಶ್ರೇಯಸ್ ಅವರನ್ನ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಅವರು ಆಯ್ಕೆ ಮಾಡಿ ನೇಮಕಾತಿ ಪತ್ರಗಳನ್ನು ವಿತರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಸಂಘಟನೆಯ ಮುಖಂಡರಾದ ಸಿ ನಾರಾಯಣ ಸ್ವಾಮಿ, ಚೆಲುವಮೂರ್ತಿ, ನಟರಾಜ್, ಜೆಪಿ ಮಂಜುನಾಥ್, ಕೊತ್ತೂರು ನಾರಾಯಣ ಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ ಲಿಂಕ್ ಕೆನಾಲ್ ವಿರೋಧಿಸಿ ಮೇ 31 ಶನಿವಾರ ಬೆಳಗ್ಗೆ 10 ಗಂಟೆಗೆ ಗುಬ್ಬಿ ತಾಲೂಕು ಸುಂಕಾಪುರ ಗ್ರಾಮದಿಂದ ಬೃಹತ್ ಪ್ರತಿಭಟನೆ ಚಳವಳಿ ಹಮ್ಮಿಕೊಂಡಿದ್ದು, ಮಧುಗಿರಿ ತಾಲೂಕಿನಿಂದ ಪಕ್ಷಾತೀತವಾಗಿ ರೈತರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಮಧುಗಿರಿಯಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಶಂಕರಪ್ಪ ತಿಳಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ 2 ಸಚಿವರುಗಳು ನೀರಾವರಿ ಹೋರಾಟದಲ್ಲಿ ಭಾಗವಹಿಸದೆ ಕಾಮಗಾರಿ ನಿಲ್ಲಿಸದಿದ್ದರೆ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತದೆ. ಅಂದು 5,000ಕ್ಕೂ ಹೆಚ್ಚು ರೈತರು ಕಾಲುವೆಗೆ ಮುತ್ತಿಗೆ ಹಾಕಿ ಜೆಸಿಬಿ ಮೂಲಕ ಕಾಲುವೆಯನ್ನು ಮುಚ್ಚುವ ಕೆಲಸ ಮಾಡಲಾಗುವುದು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸ್ವಹಿತಾಸಕ್ತಿಗೆ ನಮ್ಮ ನೀರನ್ನು ಕಳೆದುಕೊಳ್ಳುತ್ತಿದ್ದೇವೆ ಅಂತ ತಿಳಿಸಿದರು. ಎಕ್ಸ್ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ಎನ್ನುವ ಅನಗತ್ಯ ಮತ್ತು ಅನಾವಶ್ಯಕ ಯೋಜನೆಗೆ ಸಾರ್ವಜನಿಕರ ತೆರಿಗೆ ಹಣ ಅಂದಾಜು 1,000 ಕೋಟಿ ರು ಮಾಡುತ್ತಿರುವ ಬಗ್ಗೆ ಖಂಡಿಸುವುದಾಗಿ ತಿಳಿಸಿದರು. ಸುಮಾರು 5,000 ಸಂಖ್ಯೆಯಲ್ಲಿ 10 ತಾಲೂಕುಗಳಿಂದ ಜನ 31ನೇ ತಾರೀಕು ಹೊತ್ತಿಗೆ ಹಾಕಿ ಜೆಸಿಬಿಗಳಿಂದ ಕಾಲುವೆನ ಮುಚ್ಚತಕ್ಕಂಥ ಕೆಲಸ ಸಹ ನಾವು ಮಾಡ್ತೀವಿ. ಅವರು ಕಾನೂನನ್ನ ನಮ್ಮ ಮೇಲೆ ಪ್ರಯೋಗ ಮಾಡೋದಾದ್ರು ಮಾಡಿ ನಾವೆಲ್ಲ ಜೈಲಿಗೆ ಹೋಗಿ ಸಿದ್ಧ ಇದ್ದೇವೆ. ಅದನ್ನಾಗಲೇ ನಾವು ಹೇಳಿ ಆಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಹಿತಾಸಕ್ತಿಗೆ ಇಡೀ ಜಿಲ್ಲೆಯ ಜನ ನೀರಿನ ಹಕ್ಕನ್ನು ಬಲಿಕೊಡ್ತಕ್ಕಂಥದ್ದನ್ನ ನಾವು ಒಪ್ಪಲ್ಲ. ಆ ಕಾರಣ ಇವತ್ತು ಮಧುಗಿರಿ ತಾಲೂಕಿನಿಂದ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳ ರೈತರು ಸಹ, ರೈತ ಮುಖಂಡರು ಸಹ ನಮ್ಮ ಜೊತೆಯಲ್ಲಿ ಇವತ್ತು ಬರ್ತಾ ಇದ್ದಾರೆ. ಸುಮಾರು 400-500 ಸಂಖ್ಯೆಯಲ್ಲಿ ಮಧುಗಿರಿ ತಾಲೂಕಿನಿಂದ ನಾವು ಸಹ ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಕಾರಣ ಕೂಡಲೇ ಸರ್ಕಾರ ಈ ಒಂದು ಯೋಜನೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಬಲ ಪ್ರಯೋಗ ಮಾಡಿದ್ರೆ ನಾವು ಪರ್ಯಾಯ ಹೋರಾಟಕ್ಕೂ ನಾವು ಸಿದ್ಧ ಇದ್ದೀವಿ. ಹಿಂದೆ
1984ರಲ್ಲಿ ರೈತರ ಮೇಲೆ ಬಲಪ್ರಯೋಗ ಮಾಡಿ ರಸ್ತೆ ಮತ್ತು ರೈಲು ತಡೆನ ಮಾಡಿ ಸುಮಾರು 35,000 ಜನ ನಾವು ಜೈಲಿಗೆ ಹೋಗಿದ್ವಿ. 18 ದಿವಸಗಳ ಕಾಲ ಜೈಲಲ್ಲಿ. ಆ ಒಂದು ಹೋರಾಟ ಮತ್ತೆ ಮರುಕಳಿಸಬಾರದು ಇಡೀ ರಾಜ್ಯದಲ್ಲಿ. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಂತ ಕಾಲದಲ್ಲಿ ಇವತ್ತು ನೀರು ಅಂತಕ್ಕಂಥದ್ದು ಆಹಾರಕ್ಕಿಂತ ಮೊದಲು ಜೀವಗೊಳಿಸ್ತಕ್ಕಂಥ ವಸ್ತು. ಅಂತ ನೀರನ್ನ ತಾಲೂಕು ಬಿಜೆಪಿ ಅಧ್ಯಕ್ಷ ಹನುಮಂತ ರೆಡ್ಡಿ ಮಾತನಾಡಿ, ಮಾಗಡಿ ಲಿಂಕ್ ಕೆನಲ್ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಆಟಕ್ಕೆ ಬಿದ್ದಿದ್ದಾರೆ. ಇಬ್ಬರು ಸಚಿವರು ಜಾಣ್ಮೆ ನಡೆ ಅನುಸರಿಸುತ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರ್ತದೆ. ರೈತ ಸಂಘದ ಹೋರಾಟಕ್ಕೆ ತಾಲೂಕು ಬಿಜೆಪಿ ಸಂಪೂರ್ಣ ಬೆಂಬಲ ನೀಡುತ್ತದೆ ಅಂತ ತಿಳಿಸಿದರು. ಇಲ್ಲಿನ ಪತ್ರಿಕಾ ಉದ್ದೇಶ ಹೇಮಾವತಿ ಎಕ್ಸ್ಪ್ರೆಸ್ ಪೈಪ್ಲೈನ್ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟದ ಸಮಯ ಒಂದು ವಿಚಾರವಾಗಿ ಇವತ್ತು ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಲೈನ್ ಅಲ್ಲಿ ನಮ್ಮ ತುಮಕೂರು ಜಿಲ್ಲೆ 4 ತಾಲೂಕುಗಳು ಬಹಳಷ್ಟು ವಿರೋಧ ವ್ಯಕ್ತಪಡಿಸಿ ಒಂದು ವರ್ಷದಿಂದ ಹೋರಾಟ ನಡೆಸಿಕೊಂಡು ಬರ್ತಾನೇ ಇದ್ದಾರೆ. ಈ ಹೋರಾಟದ ಪ್ರತಿಫಲ ಯಾವ ರೂಪಕ್ಕೆ ಬಂದ್ಬಿಟ್ಟಿದೆ ಅಂದ್ರೆ, ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ. ನಾನು ಯಾವುದೇ ರೀತಿ ಪ್ರತಿರೋಧ ಇದ್ರೂ ಸಹ ನಾನು ನೀರನ್ನ ಮುಂದಕ್ಕೆ ತಗೊಂಡೋಗಿ ನಮ್ಮ ಮುಂದಕ್ಕೆ ಬಿಟ್ಟೇ ಬಿಡ್ತೀನಿ ಅನ್ನೋ ಒಂದು ಇದಕ್ಕೆ ನಿಂತಿದ್ದಾರೆ. ಅವರೊಂದು ಹಠದಲ್ಲಿ ಸಾಧಿಸ್ತಾವ್ರೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇಬ್ಬರು ಸಚಿವರಿದ್ದಾರೆ. ಇವತ್ತರವರೆಗೂ ಈ ಹೋರಾಟದ ರೂಪರೇಷ ಆಗಲಿ, ಹೋರಾಟ ಹೆಂಗ್ ಮಾಡ್ಬೇಕಾಗ್ಲಿ, ಈ ಕೆನಾಲ್ ರದ್ದುಪಡಿಸೋದಕ್ಕೆ ಯಾವ ರೀತಿ ಇದು ಮಾಡ್ಬೇಕಾಗ್ಲಿ, ಎಲ್ಲೂ ಒಂದು ಪೇಪರ್ ಸ್ಟೇಟ್ಮೆಂಟ್ ಆಗಲಿ, ಎಲ್ಲೂ ಹೋರಾಟ ಆಗಲಿ ಮಾಡಿಲ್ಲ. ಉದ್ದೇಶ ಇವರು ಬಹಳ ಜಾಣ್ಮೆಯಿಂದ ನಿಂತ್ಕೊಳ್ತಾ ಇದ್ದಾರೆ. ರೈತರುಗಳು ಇಲ್ಲಿ ಆಗ್ತಾ ಇರೋ ಸಮಸ್ಯೆ ಏನಂದ್ರೆ, ಬಹಳಷ್ಟು ರೈತರು ಈ 4 ತಾಲೂಕುಗಳಲ್ಲಿ ಈ ನೀರೇನಾದ್ರೂ ಸ್ವಲ್ಪ ನಿಂತ್ರೆ, ಅಲ್ಲಿ ಹೇಳೋದಂಗೆ ರೈತ ಸಂಘ ಅಧ್ಯಕ್ಷರು ಹೇಳಿದಂಗೆ ಸುಮಾರು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಈ ಸಂದರ್ಭದಲ್ಲಿ ದೊಡ್ಡ ಮಾಳಯ್ಯ, ನಾಗರಾಜು, ಭಾಗ್ಯಮ್ಮ, ನಾಗರತ್ನಮ್ಮ, ರಮೇಶ್, ಜಯರಾಮ್, ಮುಡ್ಲುಗಿರಿಯಪ್ಪ, ತಿಮ್ಮಯ್ಯ ಇತರರು ಭಾಗವಹಿಸಿದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಇದೇ ತಿಂಗಳ ಮೇ 31ರಂದು ಶನಿವಾರ ಗುಬ್ಬಿ ತಾಲೂಕಿನ ಸುಂಕಾಪುರದ ಸಮೀಪ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೊರಟಗೆರೆಯಲ್ಲಿ ರಾಜ್ಯ ರೈತರ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ತಿಳಿಸಿದ್ದಾರೆ. ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ಗೃಹ ಮತ್ತು ಸಹಕಾರ ಸಚಿವರ ವಿರೋಧ ಕೂಡ ಇದೆ. ಆದರೆ ರಾಜ್ಯ ಸರ್ಕಾರದ ವಿರುದ್ಧ ಧ್ವನಿ ಎತ್ತದೆ ಮೌನ ವಹಿಸಿದ್ದಾರೆ. ಇದರ ಪರಿಣಾಮ ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆಯ 7 ತಾಲೂಕಿನ ಜನತೆಯ ಕುಡಿಯುವ ನೀರಿಗೆ ಮರಣ ಶಾಸನವಾಗಲಿದೆ ಅಂತ ರಾಜ್ಯ ರೈತ ಸಂಘ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಆಕ್ರೋಶ ಹೊರಹಾಕಿದರು. ಈಗಾಗಲೇ ಕುಡಿಗಲ್ನ 170 ಕಿಲೋಮೀಟರ್ವರೆಗೆ ಆಧುನೀಕರಣ ಆಗಿದೆ, ಅಗಲೀಕರಣ ಆಗಿದೆ. ಆ ನಾಲೆಯ ಮುಖಾಂತರವೇ ಕುಣಿಗಲ್ಗೆ 527 ಕ್ಯೂಸೆಕ್ಸ್ ನೀರನ್ನ ಹರಿಸಲಿಕ್ಕೆ ಸಾಧ್ಯ ಇದೆ. ಈ ವರ್ಷ ಕೇವಲ 250 ಕ್ಯೂಸೆಕ್ಸ್ ನೀರನ್ನು ಹರಿಸಿ ಕೇವಲ 2 ತಿಂಗಳಲ್ಲಿ 2.5 TMC ನೀರನ್ನ ಕುಣಿಗಲ್ ತಾಲೂಕಿಗೆ ಹರಿಸಿದ್ದಾರೆ. ಕುಣಿಗಲ್ ತಾಲೂಕಿನ ಬಹುಭಾಗ ಇನ್ನೂ ಕೆಲಸ ಮುಗ್ದಿಲ್ಲ. ಸುಮಾರು 195ರಿಂದ 228 ಕಿಲೋಮೀಟರ್ವರೆಗೆ ಸುಮಾರು 34 ಕಿಲೋಮೀಟರ್. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹಾಗೂ ಹೇಮಾವತಿ ಲಿಂಕ್ ಕೆನಲ್ ವಿರೋಧಿ ಹೋರಾಟ ಸಮಿತಿಯಿಂದ ಆಯೋಜಿಸಲಾದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗುಬ್ಬಿ ತಾಲೂಕಿನ ಸುಂಕಾಪುರದ ಸಮೀಪ ಅರ್ಚಕರ ಜಮೀನಿನ ಮೂಲಕ ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಹರಿಸಲು ರೈತರ ವಿರೋಧದ ನಡುವೆ ಕಾಮಗಾರಿಯನ್ನು ರಾಜ್ಯ ಸರ್ಕಾರ ಶಿಫಾರಸಿನಂತೆ ಜಿಲ್ಲಾಡಳಿತ ಮುಂದುವರೆಸಿದೆ. ಕಾಮಗಾರಿಗೂ ಮುನ್ನ ಭೂಸ್ವಾಧೀನ ಪ್ರಕ್ರಿಯೆ ಆಗದೆ, ನೋಟಿಸ್ ನೀಡದೆ, ಜಮೀನಿನ ರೈತರಿಗೆ ಪರಿಹಾರ ನೀಡದೆ ನಿಯಮವನ್ನು ಉಲ್ಲಂಘಿಸಿ ಕಾಮಗಾರಿ ಪ್ರಾರಂಭಿಸಿದ್ದಾರೆ ಅಂತ ಆರೋಪ ಮಾಡಿದರು. ಹಾಗೂ ಜನಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿಗಳು, ವಿದ್ಯಾರ್ಥಿ ಯುವ ಜನರು, ಎಲ್ಲ ಸಮುದಾಯದವರು ಕೂಡ ತಾರೀಕು 31/5/25ರಲ್ಲಿ ಶನಿವಾರ 10ವರೆಗೆ ಈ ಗುಬ್ಬಿ ತಾಲೂಕಿನಲ್ಲಿ ಪ್ರಾರಂಭ ಆಗತಕ್ಕಂತಹ ಹೇಮಾವತಿ ಲಿಂಕ್ ಕೆನಲ್ ವಿರೋಧಿ ವೇದಿಕೆಯ ವತಿಯಿಂದ ತುಮಕೂರು ಜಿಲ್ಲೆಗೆ ಆಗತಕ್ಕಂತಹ ನೀರಿನ ತೊಂದರೆಯನ್ನು ನಿವಾರಣೆಗೋಸ್ಕರ
ಎಲ್ಲರೂ ಕೂಡ ಒಟ್ಟಾಗಿ ಆ ಲಿಂಕ್ ಕೆನಾಲನ್ನು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು. ಸರ್ಕಾರ ಯಾವುದೇ ಪೊಲೀಸ್ ಮತ್ತೊಂದು ಬೇರೆ ಏನೇ ಕಾನೂನುಗಳು ನಮ್ಮ ಮೇಲೆ ತಂದ್ರೂ ಕೂಡ ನಮ್ಮ ನೀರಿನ ಹಕ್ಕನ್ನು ನಾವು ಉಳಿಸ್ಕೋಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ಜನಸಂಘಟನೆಗಳು ಮತ್ತು ದಲಿತ ಸಂಘರ್ಷ ಸಮಿತಿಯವರು, ರೈತ ಸಂಘಟನೆಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಚಳುವಳಿಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ರೈತ ಸಂಘ ಮನವಿ ಮಾಡಿಕೊಳ್ತಾ ಇದೆ. ಈ ಮುಂದಿನ ವಿಚಾರವಾಗಿ ನಮ್ಮ ಜಿಲ್ಲಾಧ್ಯಕ್ಷರು ವಿವರವಾಗಿ ವಿಚಾರವನ್ನು ತಿಳಿಸ್ತಾರೆ. ರೈತ ಸಂಘದ ತಾಲೂಕು ಅಧ್ಯಕ್ಷ ರಂಗ ಹನುಮಯ್ಯ ಮಾತನಾಡಿ, ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಯನ್ನು ವಿರೋಧಿಸಿ ಹೋರಾಟ ಸಮಿತಿಯಿಂದ ಮೇ 21ರಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಮಠಾಧೀಶರು, ರೈತ ಮುಖಂಡರು, ಸಂಘ ಸಂಸ್ಥೆಗಳು, ದಲಿತ ಪರ ಮುಖಂಡರು ಹೋರಾಟದಲ್ಲಿ ಭಾಗವಹಿಸಲಿದ್ದಾರೆ ಅಂತ ತಿಳಿಸಿದರು. ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಶಬೀರ್, ಮುದ್ದಬಸವಯ್ಯ, ಮಾರುತಿ, ಮುಡ್ಲಪ್ಪ, ಸೋಮಶೇಖರ್, ಹನುಮಂತರಾಯಪ್ಪ, ನಾಗಭೂಷಣ್ ಇತರರು ಹಾಜರಿದ್ದರು. ಹರೀಶ್ ಕುಮಾರ್, ಅಮೋಕ್ ಟಿವಿ, ಕೊರಟಗೆರೆ. ಗುಂಡ್ಲುಪೇಟೆ ತಾಲೂಕಿನ ಕೂತನೂರು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಮರೀಚಿಕೆಯಾಗಿದ್ದು ಗ್ರಾಮ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಪಂಚಾಯಿತಿ ಕಟ್ಟಡದ ಮೇಲ್ಛಾವಣಿಯೇ ಕಿತ್ತು ಬೀಳ್ತಾ ಇದೆ. ಗ್ರಾಮದ ತುಂಬ ಹೂಳು ತುಂಬಿರೋ ಚರಂಡಿಗಳು, ಸಾಂಕ್ರಾಮಿಕ ರೋಗದ ಭೀತಿ ಹೆಚ್ಚಾಗಿದೆ. ಪಿಡಿಒಗಳು ಬದಲಾದರೂ ಪಂಚಾಯಿತಿ ಹಣೆಬರಹ ಮಾತ್ರ ಬದಲಾಗಿಲ್ಲ. ಅಧ್ವಾನದ ಕೇಂದ್ರವಾದ ಕೂತನೂರು ಪಂಚಾಯತ್ ಉದ್ಧಾರ ಯಾವಾಗ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರೆಲ್ಲ ಕೂತ್ಕೊಂಡು ಬಂದಿದ್ದಾರೆ. ನಮ್ಮ ಗ್ರಾಮ ಪಂಚಾಯತ್ ಈಗ ದಿನೇಶ ಅದಕ್ಕೆ ಅವರು ಪಿಡಿಒ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅಂತ ಯಾರೇ ನೀರು ಗಂಟೆ ನಾನು ಹೇಳ್ತಿರೋದು ನೀರು ಕೇಳಿದ್ರೆ ಯಾರು ಸರ್ ಜನ ಕೇಳ್ತಾರಲ್ವಾ? ಜನ ಕೇಳಿದ್ರೆ ಉತ್ತರ ಕೊಡಲ್ಲ ಸರ್. ಅವ್ರ ಮನೆ ಮುಂದೆ ಕೇಳಿ ಸರ್, ನಿಮ್ಮ ಮಗ ಕೇಳ್ಬೇಕಾದ್ರೆ ಏನ್ ಸರ್? ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಜಾತಿ ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಗುಬ್ಬಿ ತಾಲೂಕಿನ ದೊಡ್ಡ ನೆಂಟಕುಟ್ಟೆ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರು ನೇರ ಆರೋಪ ಎಸಗಿದ್ದಾರೆ. ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡನಟ್ಟಕುಂಟೆ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ಮಹಿಳಾ ಹಾಲು ಉತ್ಪಾದಕರ ಸಂಘದ ಕಚೇರಿಯಲ್ಲಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಇತರೆ ಸಮುದಾಯಗಳ 4 ಅರ್ಜಿಗಳು ಬಂದಿದ್ದು, ಸಂಘದ ಅಧ್ಯಕ್ಷರು ಹಾಲು ಪರೀಕ್ಷೆ ಹಾಗೂ ಕಾರ್ಯದರ್ಶಿಯನ್ನು ಒಂದೇ ಸಮುದಾಯದವರು ಆಯ್ಕೆ ಮಾಡಿಕೊಳ್ಳುವ ಮೂಲಕ ಹಿಂದುಳಿದ ಸಮುದಾಯಗಳಿಗೆ ಜಾತಿ ತಾರತಮ್ಯ ಮಾಡುತ್ತಿದ್ದಾರೆ ಅಂತ ಶೈಲಜಾ ನೇರ ಆರೋಪವನ್ನ ಮಾಡಿದರು. ಅವರೇ ಆಯ್ಕೆ ಮಾಡ್ಕೊಂಡವ್ರೆ, ನಾವು ಮಾಡ್ಕೊಂಡಿಲ್ಲ. ನಾನು ಸೈನ್ ಹಾಕಿಲ್ಲ, ನಮ್ಗೆ ಒಪ್ಪಿಗೆ ಇಲ್ಲ. ನಾಯಕರು ನನಗೆ ಬೇಕು. ನೀವು ಡೈರೆಕ್ಟರ್ ಅವರೇ ಮಾಡ್ಕೊಬೇಕು. ಅವರೇ ಮಾಡ್ತಾರೆ. ಅವರೇ ಬೇಕು, ನಮ್ಗೆ ಅಷ್ಟೇ ಬೇಕು ಅಂತಾರೆ. ಯಾವಾಗಲೂ ನಾಯಕರಿಗೆ ಏನು ಕೊಡಲ್ಲ. ಅವ್ರು ಲಿಂಗಾಯ್ತರು, ನಮ್ಮನೆ ಬೇಕು, ಶ್ರೇಷ್ಠರು ಅವರೇ ಬೇಕಾ, ಸೆಕ್ರೆಟರಿನೂ ಅವರೇ ಬೇಕಾ ಅಂತ ಹೇಳ್ತಾರೆ. ಸೆಕ್ರೆಟರಿ ಪೋಸ್ಟ್ ಖಾಲಿ ಇರೋದು ಇವಾಗ? ಸೆಕ್ರೆಟರಿ ಪೋಸ್ಟ್ ಖಾಲಿ ಇರೋದು ನಾಯಕರಿಗೆ ಬೇಕು. ಅದು ಕಮ್ಯುನಿಟಿಗೆ ಬಂದಿದೆ ನಾಯಕರಿಗೆ ಅಂತ ಹೇಳಿ. ಗ್ರಾಮದ ಜ್ಯೋತಿ ಮಾತನಾಡಿ, ಎಸ್ಟಿ ಸಮುದಾಯದಲ್ಲಿ ಉನ್ನತ ವ್ಯಾಸಂಗ ಮಾಡಿದವರು ಅನೇಕ ಜನರಿದ್ದು ಕಾರ್ಯದರ್ಶಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದರೆ ಜಾತಿ ಮತ್ತು ರಾಜಕೀಯ ತಾರತಮ್ಯವನ್ನು ಬೆರೆಸಿ ಅಧ್ಯಕ್ಷರು ಕಾರ್ಯದರ್ಶಿ ಹುದ್ದೆಗೆ ಮೇಲ್ಜಾತಿಯವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಅಂತ ಇದು ಅಪ್ಲಿಕೇಶನ್ ಹಾಕಿದ್ದು, ಅದು ಓದಿರೋದು ಪದವೀಧರ ಕೇಳಿರೋದು SLC, PUC ಮತ್ತೆ ಎಡಿ ಡಿಗ್ರಿ ವಿದ್ಯಾರ್ಥಿ ಯಾವ್ದಾದ್ರು ಹಾಕೋದು ಎಷ್ಟಿ. ಇಲ್ಲಿ PUC ಮೇಲೆ ಇಕ್ಕೂರು ಒಂದ್ಸಲ ರಿಜೆಕ್ಟ್ ಆಗ್ತು, 2ನೇ ಸಲನೂ ಹಾಕೂರು ವಿದ್ಯಾರ್ಹತೆ ಇಕ್ಕೂರು, ಏಜ್ ಲಿಮಿಟೆಡ್ ಇಕ್ಕೂರು. ಈಗ ಏಜು 35 ಒಳಗೆ ಇಕ್ಕೂರು. ಈಗ 35 ಬಂದು ಈಗ ನಮ್ದು ಯಾವುದು ಬೇಡ, ಈಗ ನೀವು ಬಂದಿದ ತಕ್ಷಣ ಓಟ್ ಕೇಳ್ರಿ. ಇದು ಅವರು ಕಮಿಟಿ 10 ಜನ ಏನಿದ್ದಾರೆ ಅವ್ರು ಆಯ್ಕೆ ಮಾಡಿದ್ರೆ ನಾವು ಅದೇ ಪ್ರಕಾರ ಮಾಡ್ತೀವಿ ಅಂದರು. ಅವ್ರ ಹೆಸರು ಬರ್ಕೊಂಡ್ರು, 7 ಜನ ಆಯ್ಕೆ ಆದ್ರು, ಅವ್ರನ್ನೇ ಸೆಲೆಕ್ಟ್ ಮಾಡೋರು. ಯಾವ ಅರ್ಹತೆನೂ ಇಲ್ಲ, ವಿದ್ಯಾರ್ಹತೆನೂ ಇಲ್ಲ, ಅಪ್ಲಿಕೇಶನ್ ಹಾಕಿರೋರ್ನೂ ಇಲ್ಲ. ಬಂದರು ಕರೆದ್ರು ಕೇಳಿದ್ರು, 7 ಜನ ಸೆಲೆಕ್ಟ್ ಮಾಡ್ತಿದ್ದಾಗೆ ನಮಗೆ ಆಯ್ತು ಅಂದ್ರು. ಬಂದಿದ ತಕ್ಷಣ ಕೇಳ್ತಾರೆ ಈಗ ಅವ್ರ ಜಾತಿಯವ್ರನ್ನೇ ಇದನ್ನ ಮಾಡ್ಕೊಂಡವ್ರ? ಅವ್ರ ಜಾತಿ ಅಂತ ಅವಶ್ಯಕತೆ ಬಂದಿಲ್ಲ ಸರ್. ಅವರು 10 ಜನ ಆಡಳಿತ ಏನ್ ನಿರ್ಧಾರ ಆಯ್ತೋ ಅವ್ರು ಮಾತ್ರ ತಾಡಿರೋದಷ್ಟೇನ. ನಮ್ಮ ಅವಶ್ಯಕತೆನೂ ಇಲ್ಲ, ನಮ್ಮನ್ನು ಕೇಳಿಲ್ಲ. ನೀವು ಬಂದ್ರು ಓಟ್ ಕೇಳ್ರಿ ಅಂದ್ರು, 10 ಜನ ಕೇಳಿದೀವಿ ಅಷ್ಟೇನ. ಅದರಲ್ಲಿ ಒಬ್ರನ್ನ ಆಯ್ಕೆ ಮಾಡಿದ್ದಾರೆ. ಬಂದಿದ ತಕ್ಷಣ ಕೇಳ್ತಿದಂಗೆ ಅವ್ರು ಓಟ್ ಹಾಕ್ಬಿಡ್ತಾರ? ಮುಂಚೆನೆ ಹೇಳಿದ್ರೆ ತಾನೇ ಅವ್ರು ಓಟ್ ಹಾಕ್ಬೇಕು. ಈಗ ಒಬ್ರಿಗೆ 7 ಓಟ್ ಬಿದ್ದೆ, ಒಬ್ರಿಗೆ 7 ಓಟ್ ಬಿದ್ದೈತೆ. ದೇವಿಕಾ ಅನ್ನೋರ್ಗೆ, ಶೈಲಾ ಅನ್ನೋರ್ಗೆ 1 ಬಂದಿದೆ, ಶೈಲಾ ಅನ್ನೋರ್ಗೆ 1 ಬಂದಿದೆ. ಇನ್ನಿದ್ದವ್ರಿಗೆ ಯಾರಿಗೂ ಇಲ್ಲ. ಈಗ 7 ಮತ್ತೆ 1 7 ಒಟ್ಟಿರೋರ್ನ ಆಯ್ಕೆ. ಈ ಸಂದರ್ಭದಲ್ಲಿ ಸೌಮ್ಯ, ಶೋಭಾ ಗ್ರಾಮಸ್ಥರು ಹಾಜರಿದ್ದರು. ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ನಟ ಕಮಲ್ ವಿರುದ್ಧ ರೊಚ್ಚಿಗೆದ್ದ ಕನ್ನಡ ಪರ ಹೋರಾಟಗಾರರು ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ.
ಕನ್ನಡ ತಮಿಳಿನ ತಾಯಿ ಕನ್ನಡ ಅಂತ ಭಾಷಣದಲ್ಲಿ ಮಾತನಾಡಿದ ತಮಿಳಿನ ನಟ ಕಮಲ್ ಹಾಸನ್ ಮಾತಿಗೆ ರೊಚ್ಚಿಗೆದ್ದ ಕನ್ನಡಿಗರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದರಂತೆ ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕನ್ನಡ ಪರ ಸಂಘಟನೆಯ ಮುಖಂಡರು ನಟ ಕಮಲ್ ಭಾವಚಿತ್ರಕ್ಕೆ ಟೊಮ್ಯಾಟೊ ಹೊಡೆದು ಆಕ್ರೋಶ ಹೊರಹಾಕಿದ್ದಾರೆ. ಕನ್ನಡ ವಿರೋಧಿ ಅಂತ ಧಿಕ್ಕಾರ ಕೂಗಿ ಕ್ಷಮೆ ಕೇಳದಿದ್ರೆ ಮುಂದಿನ ದಿನಗಳಲ್ಲಿ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ನಟ ಕಮಲ್ ಹಾಸನ್ ಚಿತ್ರ ನಿಷೇಧಿಸುವಂತೆ ಆಗ್ರಹಿಸಿದ್ದು, ಒಂದು ವೇಳೆ ಚಿತ್ರ ಬಿಡುಗಡೆ ಮಾಡಿದರೆ ಚಿತ್ರಮಂದಿರಕ್ಕೆ ನುಗ್ಗಿ ಪೋಸ್ಟರ್ ಹರಿದು ಧ್ವಂಸಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.